ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತನಾಡುವಂತಹ ಒಂದು ಜಾಬ್ನ ಹೆಸರು ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ. ಜಿಲ್ಲಾ ಪಂಚಾಯತ್ ಕರ್ನಾಟಕ ಸರ್ಕಾರ ರಾಯಚೂರು ಜಿಲ್ಲೆ. ಇಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿರುವಂಥ ಒಟ್ಟು ಹುದ್ದೆಗಳು 5 ಹುದ್ದೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂಥ ವಿದ್ಯಾರ್ಥಿ 2ನೇ PU ಸೆಕೆಂಡ್ PUC ಪಾಸ್. ಹುದ್ದೆ ಹೆಸರು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರು. ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ವಿದ್ಯಾರ್ಥಿ ಸೆಕೆಂಡ್ PUC ಪಾಸ್ ಆದರೆ ನಿಮಗೆ ಒಂದು ಸರ್ಕಾರಿ ಉದ್ಯೋಗ ಸಿಗುವಂಥ ಒಂದು ಒಳ್ಳೆಯ ಚಾನ್ಸಸ್ ಅಪಾರ್ಚುನಿಟಿ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಯಾಕಂತೇಳಿದರೆ ನೀವು ರಾಯಚೂರು ಜಿಲ್ಲೆಯ ಪಂಚಾಯತ್ನ ಒಳಗಡೆ ಬಂದರೆ ನೀವು ಕೂಡ ಈ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಿದ್ದೇನೆ. ಹೇಗೆ ಅಪ್ಲೈ ಮಾಡಬೇಕು, ಆ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ, ಇದರೆಲ್ಲದರ ಬಗ್ಗೆ ನಿಮಗೆ ವಿವರವಾದಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಆದ್ದರಿಂದ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ವಿಡಿಯೋದ ಎಂಡ್ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ರಾಯಚೂರು ಜಿಲ್ಲೆ ಕರ್ನಾಟಕ, ರಾಯಚೂರು .kernataka.gov.in ಜಿಲ್ಲಾ ಪಂಚಾಯತ್. ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನಾನು ಇವತ್ತು ಮೊದಲೇ ತಿಳಿಸಿದ್ದಾಗೆ ನಾವಿವತ್ತು ನೋಡುವಂಥ ಅಧಿಸೂಚನೆ ರಾಯಚೂರು ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯಲ್ಲಿ ಖಾಲಿರುವ 5 ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿ ಮಾಡುವ ಬಗ್ಗೆ. ಈ ಅಧಿಸೂಚನೆಯ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಲೈಬ್ರರಿ ಸೂಪರ್ವಿಷನ್ ಪೊಸಿಷನ್ ಅಂತ ಏನಿದೆ, ಇದನ್ನು ಕ್ಲಿಕ್ ಮಾಡಿ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದ ನಂತರ ಇದರೊಳಗಡೆ ಏನೆಲ್ಲ ಇದೆ, ಏನೆಲ್ಲ ಇನ್ಫಾರ್ಮೇಷನ್ ನೀವು ಕೊಡಲಿಕ್ಕಾಗುತ್ತೆ, ಎಲ್ಲದರ ಬಗ್ಗೆ ನಾನು ಇದರ ವಿಡಿಯೋದ ಎಂಡ್ನಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದೇನೆ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನೋಟಿಫಿಕೇಷನ್ ನೋಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು, ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತೆ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾವು ಯಾವುದಾದ್ರು ಇಂಪಾರ್ಟೆಂಟ್ ಯಾವುದು ಮಾಹಿತಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಅಧಿಸೂಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅಧಿಸೂಚನೆ ಬಗ್ಗೆ ನೋಡೋದಾದ್ರೆ, ಅಧಿಸೂಚನೆ ಯಾವುದರ ಬಗ್ಗೆ ಅಂತ ಹೇಳಿದ್ರೆ, ರಾಯಚೂರು ಜಿಲ್ಲಾ ವ್ಯಾಪ್ತಿ ಗ್ರಾಮ ಪಂಚಾಯತ್ ಅಲ್ಲಿ ಖಾಲಿರುವ 5 ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿ ಮಾಡುವ ಬಗ್ಗೆ. ಅಧಿಸೂಚನೆ ಬಂದದ್ದು 14/11/22ರಲ್ಲಿ. ಅದರಲ್ಲಿ ಅವರು ಒಟ್ಟು 13 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕಿತ್ತು. ಬಟ್ 8 ಮಾತ್ರ ಹುದ್ದೆಗಳು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಉಳಿದ 5 ಬಾಕಿ ಇದೆ, ಅದನ್ನು ಈ ಸತಿ ಅವರು ಫಿಲ್ ಮಾಡ್ತಾ ಇದ್ದಾರೆ. ಹುದ್ದೆ ಹೆಸರು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು. ಇದರಲ್ಲಿ 5 ಹುದ್ದೆಗಳಿವೆ. ಹುದ್ದೆಗಳ ವರ್ಗೀಕರಣ ನೀವು ನೋಡ್ಕೊಳ್ಬೋದು, ಹೇಗೆ ಹುದ್ದೆಯನ್ನು ವರ್ಗೀಕರಣ ಮಾಡಿದ್ದಾರೆ ಅಂತ. ನಿಮಗೆ ವೇತನ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರು ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸುವ ಗೌರವ ಸಂಭಾವನೆಗೆ ಅರ್ಹರಾಗಿರತಕ್ಕದ್ದು. ಸರ್ಕಾರ ನಿಮಗೆ ಎಷ್ಟು ನಿಗದಿಪಡಿಸುತ್ತೆ, ಒಂದು ಮಿನಿಮಮ್ ವೇಜಸ್ ಅಂತ ಏನಿರುತ್ತೆ, ಅಷ್ಟು ನಿಮಗೆ ಸಿಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 15 ತಾರೀಕಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ 29/7/2026. ಈ ಮಂತ್ 29 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ನಿಮಗೆ ಅರ್ಜಿ ಶುಲ್ಕ ಕೂಡ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಮತ್ತು ಹಿಂದುಳಿದ ವರ್ಗ 2A 2B ಅವರಿಗೆ 300 ರೂಪಾಯಿ, ಪರಿಶಿಷ್ಟ ಜಾತಿ ಪಂಗಡದವರಿಗೆ 200, ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಅರ್ಜಿಯ ಶುಲ್ಕವನ್ನು ಹೇಗೆ ಪಾವತಿಸಬೇಕು? ಆನ್ಲೈನ್ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ SBI ಶಾಖೆಗೆ ಭೇಟಿ ನೀಡಿ ಶುಲ್ಕ ಪಾವತಿಸಿದ ರಶೀದಿಯ ಬ್ಯಾಂಕ್ನವರ ಹತ್ತಿರ ಪಡೆದುಕೊಂಡು ಸದರಿ ರಶೀದಿಯ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಇದೊಂದು ಪ್ರೊಸೀಜರ್ ನೀವು ನೆನಪಿಟ್ಕೊಳ್ಬೇಕು. ಶುಲ್ಕವನ್ನು ಹೇಗೆ ಪಾವತಿಸಬೇಕಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿರುವ SBI ಬ್ಯಾಂಕಿಗೆ, ಯಾವುದೇ SBI ಬ್ಯಾಂಕ್ ಇರ್ಬೋದು, ಅಲ್ಲಿ ಹೋಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅನಂತರ ಅವರ ಹತ್ರ ರಶೀದಿಯನ್ನು ತಗೊಂಡು ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಆ ರಶೀದಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಇದು ಬ್ಯಾಂಕ್ ಡೀಟೇಲ್ಸ್ ಆಗಿರುತ್ತೆ. ಈ ಬ್ಯಾಂಕಿಗೆ ನೀವು ಶುಲ್ಕವನ್ನು ಕೊಡಬೇಕು. SBI ಬ್ರಾಂಚ್ಗೆ ಹೋಗಿ ಶುಲ್ಕವನ್ನು ಪೇ ಮಾಡಬೇಕು. ಬ್ಯಾಂಕ್ ಹೆಸರು, ರಶೀದಿ ನಂಬರ್, ರಶೀದಿ ದಿನಾಂಕ, ಪಾವತಿಸಿದ ಮೊತ್ತ. ಯಾರು ಬ್ಯಾಂಕ್ ಶುಲ್ಕವನ್ನು ಪಾವತಿಸದೆ ಹಾಗೂ ದಾಖಲೆಗಳನ್ನು ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೀವು ಎಲ್ಲಿಯಾದರೂ ದಾಖಲೆಗಳನ್ನು ಅಪ್ಲೋಡ್ ಮಾಡಲಿಲ್ಲ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ನಾನು
ಮೊದಲೇ ತೋರಿಸಿದ್ದೇನೆ, ಇದು ಅಫಿಷಿಯಲ್ ವೆಬ್ಸೈಟ್. ಸೊ ಈ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದನ್ನು ಕೂಡ ಈ ವಿಡಿಯೋದ ಎಂಡ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇನೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅರ್ಹತೆಗಳು. ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ, ನೀವು ಆಯಾ ಗ್ರಾಮ ಪಂಚಾಯತ್ ಸ್ಥಳೀಯ ಅಭ್ಯರ್ಥಿಗಳಾದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್, ಮೊದಲ ಆದ್ಯತೆ ಕೊಡ್ತಾರೆ. ಅದೇ ತಾಲೂಕಿನ ಇತರ ಗ್ರಾಮ ಪಂಚಾಯತ್ಗಳಿಗೆ ಎರಡನೇ ಆದ್ಯತೆ ಕೊಡ್ತಾರೆ. ಒಂದು ವೇಳೆ ಸದರಿ ಹುದ್ದೆಗೆ ನಿಗದಿಪಡಿಸಿದ ಸಂಪೂರ್ಣ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ PUC ವಿದ್ಯಾರ್ಥಿ ಹೊಂದಿದ ಸ್ಥಳೀಯ ಅಭ್ಯರ್ಥಿಗಳಿಗೆ ಮೂರನೇ ಆದ್ಯತೆಯನ್ನು ಕೊಡ್ತಾರೆ. ಫಸ್ಟ್ ನೀವು ಅದೇ ಗ್ರಾಮ ಪಂಚಾಯತ್ ಆಗಿದ್ದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆನಂತರ ಆ ತಾಲೂಕಿನ ಇತರೆ ಗ್ರಾಮ ಪಂಚಾಯತ್ ಆಗಿದ್ದರೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ. ಒಂದು ವೇಳೆ ಯಾರು ಈ ಫಸ್ಟ್ ಅಥವಾ ಸೆಕೆಂಡ್ ಪ್ರಿಫರೆನ್ಸ್ನವ್ರು ಬರಲಿಲ್ಲ ಆದರೆ PUC ಆಧಾರಿತ ಮೇಲೆ ನಿಮಗೆ ಮೂರನೇ ಆದ್ಯತೆಯನ್ನು ಕೊಡುತ್ತಾರೆ. ಸೊ ಇದು ವಿವರವಾದ ಹಂತಗಳು. ಸೊ SC ಅಂದರೆ ಅಂತ, ST ಅಂತಂದರೆ ಕೊಟ್ಟಿದ್ದಾರೆ. ಆನಂತರ ಶೈಕ್ಷಣಿಕ ಅರ್ಹತೆ. ಸೊ ಇದಕ್ಕೆ ಬೇಕಾಗುವಂಥ ಅರ್ಹತೆ ಏನಂತಂದರೆ, ನೀವು ದ್ವಿತೀಯ PUCಯಲ್ಲಿ ಪಾಸ್ ಆಗಿರಬೇಕು ಮತ್ತು ಲೈಬ್ರರಿ ಸೈನ್ಸ್ನಲ್ಲಿ ಸರ್ಟಿಫಿಕೇಷನ್ ಕೋರ್ಸ್ ತೊಗೊಂಡಿರಬೇಕು. ಹಾಗೆ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಪಾಸ್ ಆಗಿರಬೇಕು. ಇಷ್ಟಿದ್ದರೆ ನೀವು ಈ ಗೌರ್ಮೆಂಟ್ ಜಾಬ್ ಏನಿದೆ, ಕರ್ನಾಟಕ ಸರ್ಕಾರದ ಜಾಬ್ ಏನಿದೆ, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ವಿದ್ಯಾರ್ಥಿ ಯಾವುದೆಲ್ಲ ಅಂತ ಹೇಳಿದರೆ, ನೀವು ಸೆಕೆಂಡ್ PUCಯಲ್ಲಿ ಪಾಸ್ ಆಗಿರಬೇಕು ಮತ್ತು ಲೈಬ್ರರಿ ಸೈನ್ಸ್ನಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಕನಿಷ್ಠ 3 ತಿಂಗಳಂತ ಒಂದು ಕಂಪ್ಯೂಟರ್ ಕೋರ್ಸ್ನಲ್ಲಿ ಪಾಸಾಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ. ಆನಂತರ ಇಲ್ಲಿ ಏಜ್ ನೋಡೋದು ಹೇಳಿದರೆ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 40 ವರ್ಷ. ನಿಮ್ಮ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಮತ್ತು 43 ವರ್ಷ ಹಿಂದುಳಿದ ವರ್ಗಗಳಿಗೆ 2A 2B ಮತ್ತು 45 ವರ್ಷ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ 45 ವರ್ಷ. ಸೊ ಹಾಗೆ ಮೀಸಲಾತಿ ಯಾವುದೆಲ್ಲ ಅಂತೇಳಿ ನೋಡಿದರೆ, ಜಾತಿ ಮೀಸಲಾತಿ ಪ್ರಮಾಣ ಪತ್ರ. ಸೊ ಈ ಪತ್ರಗಳು ಇದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರ. ಆನಂತರ ಇಲ್ಲಿದೆ ನೋಡಿ. ಸೊ ಇದು ನೋಟಿಫಿಕೇಷನ್ ಕರೆಕ್ಟಾಗಿಲ್ಲ, ಅದರದನ್ನು ಕಂಟಿನ್ಯೂಷನ್ ಇಲ್ಲಿದೆ. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ. ಆನಂತರ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಮಾಜಿ ಸೈನಿಕರಿದ್ದರೆ ಅದರ ಮೀಸಲಾತಿ ಪ್ರಮಾಣ ಪತ್ರ. ಸೊ ಈ ಎಲ್ಲ ಪ್ರಮಾಣ ಪತ್ರವನ್ನು ನೀವು ಅಪ್ಲೈ ಮಾಡುವಾಗ ರೆಡಿ ಮಾಡಿ ಇಟ್ಕೊಳ್ಬೇಕು. ಗ್ರಾಮ ಲಭ್ಯ. ಓಕೆ. ಸೊ ಇಲ್ಲಿ ಕೆಳಗಡೆ ನೋಡುವ ಸದರಿ ಹುದ್ದೆಗಳ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿ ಶೈಕ್ಷಣಿಕ ಅರ್ಹತೆ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ಅಂದರೆ ನೀವು ಸೆಕೆಂಡ್ PUC ಅಥವಾ ಲೈಬ್ರರಿ ಸೈನ್ಸ್ ಏನಿದೆ ಇದನ್ನು ನೀವು ಕ್ಲಿಯರ್ ಆಗಿ ಸರ್ಟಿಫಿಕೇಟ್ ಪಡೆದುಕೊಂಡಿರಬೇಕು. ನೀವು ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಕಾಯ್ತಿದ್ರೆ ನೀವು ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರುವುದಿಲ್ಲ. ನೆಕ್ಸ್ಟ್, ಕೆಳಗೊಂಡ ಪತ್ರಗಳ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಕಡ್ಡಾಯವಾಗಿ ಪಡೆದುಕೊಂಡು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು. ತಪ್ಪಿದಲ್ಲಿ ಅವರ ಮೀಸಲಾತಿಯ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಅರ್ಜಿಯನ್ನು ಹಾಕುವಾಗ ಈ ಏನು ಕೆಳಗಿನ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಸೊ ಯಾವುದೆಲ್ಲ ಅಂತ ಹೇಳಿದರೆ, ಹುದ್ದೆಗೆ ನಿಗದಿಪಡಿಸಲು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕ ಪಡೆದಿರುವ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡೋದು ಕಡ್ಡಾಯ. ಅಂದರೆ ನೀವು ಸೆಕೆಂಡ್ PUC ಏನು ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಅನಂತರ ನಿಮ್ಮ ಜನ್ಮ ದಿನಾಂಕವನ್ನು ನಿಗದಿಪಡಿಸಲಿಕ್ಕೋಸ್ಕರ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಅಲ್ಲಿದೆ ನೀವು ಸೈನಿಕ ಸೇವೆ ಇದ್ದರೆ ಅದರ ಸರ್ಟಿಫಿಕೇಟ್, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಾಗಿದ್ದರೆ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದರೆ ಅದರ ಸರ್ಟಿಫಿಕೇಟ್, ಮತ್ತು ಗ್ರಾಮೀಣ ಮೀಸಲಾತಿ ಕೇಳ್ತಿದ್ರೆ ಅದರ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮದ್ದು, ಅಂಗವಿಕಲ ಮೀಸಲಾತಿ ಮತ್ತು ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ ಪ್ರಮಾಣ ಮತ್ತು ತೃತೀಯ ಲಿಂಗ. ಸೊ ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ಅದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅಭ್ಯರ್ಥಿಗಳು ತಮಗೆ ಅನ್ವಯಿಸುವ ಮೀಸಲಾತಿಯನ್ನು ಆನ್ಲೈನ್ ಅರ್ಜಿ ಸಮಯದಲ್ಲೇ ಕೋರತಕ್ಕದ್ದು. ಸೊ ನೀವೇನಾದರೂ ರಿಸರ್ವೇಷನ್ ಕೇಳ್ತಿದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗಲೇ ಅದನ್ನು ಕೇಳಬೇಕು. ಮತ್ತೆ ಕೇಳಿದರೆ ಅದನ್ನು ನಿಮಗೆ ಕೊಡೋದಿಲ್ಲ. ಫೋಟೋ ಮತ್ತು ಸಹಿಯ ದಾಖಲೆಯನ್ನು ಅಪ್ಲೋಡ್ ಮಾಡದಿರುವ, ಅಪೂರ್ಣವಾದ ದಾಖಲೆಯನ್ನು ಅಪ್ಲೋಡ್ ಮಾಡಿರುವ ಹಾಗೂ ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ. ಸೊ ಫೋಟೋ ಮತ್ತು ಸಹಿಯನ್ನು ಅವರು ಎಷ್ಟು ಸೈಜ್, ಎಷ್ಟು ವಿಡ್ತ್ ಮತ್ತು ಹೈಟ್ ಎಷ್ಟು ಹೇಳ್ತಾರೆ ಅದರ ರೀತಿಯಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ಸರಿಯಾಗಿ ಅಪ್ಲೋಡ್ ಮಾಡಿಲ್ಲದೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಸೊ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ಆಲ್ರೆಡಿ ತೋರಿಸಿದ್ದಾನೆ. ಸೊ ಇದು ರಾಯಚೂರು karnataka.gov.in. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ನಂಬರನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದಕ್ಕೆ ಕಾಲ್ ಮಾಡಿ ನಿಮ್ಮ ಏನಾದರೂ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇದು
ಏನು ರಾಯಚೂರು ಜಿಲ್ಲಾ ಪಂಚಾಯತಲ್ಲಿ ಕಾಲ್ಫರ್ ಆದಂತಹ ಲೈಬ್ರರಿ ಮೇಲ್ವಿಚಾರಕರ ಒಂದು ಹುದ್ದೆಗೆ ಹೊರಡಿಸಿರುವಂಥ ಅಧಿಸೂಚನೆ. ಸೊ ಇದರ ಬಗ್ಗೆ ನಾವೀಗ ಕಂಪ್ಲೀಟಾಗಿ ನೋಡ್ಕೊಂಡೆವು. ಸೊ ಇನ್ನು ನಮ್ಮ ನೆಕ್ಸ್ಟ್ ಏನಂತ ಹೇಳಿದರೆ ಇದಕ್ಕೆ ಅಪ್ಲೈ ಮಾಡುವಂಥ ರೀತಿ ಹೇಗೆ. ಸೊ ಅದಕ್ಕೆ ನಾವೇನು ಮಾಡುವ ಅಂತ ಹೇಳಿದರೆ ಅದರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗುವ. ಓಕೆ, ಸೊ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿದೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದ ಲೈಬ್ರರಿ ಸೂಪರ್ವೈಸೇಷನ್ ಪೊಸಿಷನ್. ಸೊ ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಓಕೆ, ಸೊ ಆಯಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಅರ್ಜಿದಾರರ ಮೊದಲ ಆದ್ಯತೆ ಪರಿಗಣಿಸಲಾಗುವುದು. ಒಂದು ವೇಳೆ ಅದೇ ಗ್ರಾಮದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆಯಾ ತಾಲೂಕು ಪಂಚಾಯಿತಿ. ಸೊ ಅನಂತರ ನೇಮಕಾತಿ ಸಂಬಂಧಿಸಿದ ಎಲ್ಲ ದಾಖಲೆ ಅರ್ಜಿ ಸಲ್ಲಿಸುವ ಕೊನೆ ದಿನದೊಳಗಡೆ ಕಡ್ಡಾಯವಾಗಿ ಪಡೆದಿರತಕ್ಕದ್ದು. ಖಾಲಿ ಹುದ್ದೆ ಮತ್ತು ಇತರ ವಿವರಗಳಿಗಾಗಿ ಅಧಿಸೂಚನೆಯನ್ನು ನೋಟಿಫಿಕೇಷನನ್ನು ನೋಡಬೇಕು ಹೇಳಿದರೆ ನಾವು ಆಲ್ರೆಡಿ ಅದನ್ನು ನೋಡ್ಕೊಂಡಿದ್ದೇವೆ. ಸೊ ಯಾವುದೆಲ್ಲ ಡಾಕ್ಯುಮೆಂಟ್ ಇರಬೇಕು, ಸೊ ಯಾವುದೆಲ್ಲ ಡಾಕ್ಯುಮೆಂಟ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಡಾಕ್ಯುಮೆಂಟ್ ಇರಬೇಕು ಅಂತೇಳಿ ನೀವು ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು, ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಅಂದರೆ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋದ ಮೇಲೆ ನಿಮ್ಮ ಸಿಗ್ನೇಚರ್ ಇರಬೇಕು. SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಸರ್ಟಿಫಿಕೇಷನ್ ಕೋರ್ಸ್ ಮತ್ತು ಲೈಬ್ರರಿ ಸೈನ್ಸ್ ಪಡೆದಿರುವಂಥ ಪತ್ರ, ಅನಂತರ ನಿಮ್ಮ ವಾಸ ಪ್ರಮಾಣ ಪತ್ರ, ಅಂದರೆ ನೀವು ಅಲ್ಲಿ ನಿಮ್ಮ ಆ ಗ್ರಾಮ ಪಂಚಾಯತಲ್ಲಿ ನೀವು ಏನು ವಾಸ ಮಾಡಿದರೆ ಅದರ ಪತ್ರ ತಹಶೀಲ್ದಾರರಿಂದ ದೃಢೀಕರಿಸಿರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಸೊ ಹಾಗೆ ಬೇರೆ ಯಾವುದೇ ನೀವು ವಿನಾಯಿತಿ ಅಥವಾ ಮೀಸಲಾತಿ ಕೋರಿದರೆ ಅದರ ಪತ್ರವನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಅದನ್ನು ಸಬ್ಮಿಟ್ ಮಾಡುವ ಅಪ್ಲಿಕೇಶನ್ ಹಾಕುವ ರೀತಿ ನೋಡಿದರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಹೆಸರು, ಯಾವ ಜಿಲ್ಲಾ ಪಂಚಾಯತಲ್ಲಿ ಬರ್ತೀರಿ, ರಾಯಚೂರಾದರೆ ರಾಯಚೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಹುದ್ದೆ ಹೆಸರು, ಯಾವ ಹುದ್ದೆ, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು. ಸೊ ತಾಲೂಕು ಪಂಚಾಯತ್, ಯಾವ ತಾಲೂಕು ಪಂಚಾಯತ್ ಬರ್ತೀರಿ ನೀವು, ರಾಯಚೂರ, ಸಿರಿವಾರ, ಮಾನವಿ, ದೇವದುರ್ಗ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆಯಿತು. ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯತಿ ಹೆಸರು, ಸೊ ಯಾವುದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾಗ ಅದರ ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತ್ ಇದೆ ಅದು ಅಲ್ಲೇ ಬರುತ್ತೆ. ನೀವು ಗ್ರಾಮ ಪಂಚಾಯತ್ ಸ್ಥಳೀಯರೇ, ನೀವು ಅಲ್ಲೇ ವಾಸ ಆಗಿದ್ದರೆ ಹೌದು ಅಂತ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಾದರೆ ನೋ ಅಂತ ಹಾಕಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಹೆಸರೇನು, ನಿಮ್ಮ ತಂದೆಯ ಹೆಸರು, ಅನಂತರ ನಿಮ್ಮ ತಾಯಿಯ ಹೆಸರು ಇಲ್ಲಿ. ಸೊ ಯಾವ ಹುದ್ದೆಗೆ ವರ್ಗವನ್ನು ಕಾಯ್ದಿರಿಸಲಾಗಿದೆ, ಸೊ ಇಲ್ಲಿ ನಿಮ್ಮ ಕಾಸ್ಟ್ ಏನಿದೆ, ಸೊ SC/ST ಯಾವುದಂತ ಸೆಲೆಕ್ಟ್ ಮಾಡಿ. ಜೆಂಡರ್ ಅಂದರೆ ಫೀಮೇಲ ಮೇಲ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಮಾಜಿ ಸೈನಿಕರ ಹೌದಾ ಅಥವಾ ಅಲ್ಲ, ಮತ್ತು ನೀವು PWD ಕ್ಯಾಂಡಿಡೇಟ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಮೆರಿಟಲ್ ಸ್ಟೇಟಸ್ ಏನು ಅಂತ ಹೇಳಿದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು, ಅಂದರೆ ನೀವು ಮ್ಯಾರಿಡಾ ಅಥವಾ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಆನಂತರ ನಿಮ್ಮ ಇಮೇಲ್ ID, ಆನಂತರ ನಿಮ್ಮ ಸ್ಟೇಟ್ ನೇಮ್ ಯಾವ ರಾಜ್ಯದವರು, ಮತ್ತು ನಿಮ್ಮ ವಿಳಾಸದ ಗ್ರಾಮ, ತಾಲೂಕು, ಆನಂತರ ನಿಮ್ಮ ಪಿನ್ ಕೋಡ್. ಸೊ ಇದು ನಿಮ್ಮ ಡೀಟೇಲ್ಸ್ ಆಫ್ ಕರೆಸ್ಪಾಂಡೆನ್ಸ್. ಸೊ ನೆಕ್ಸ್ಟ್ ಕ್ವಾಲಿಫಿಕೇಷನ್, ಯಾವ ಅರ್ಹತಾ ಪರೀಕ್ಷೆ, ಸೆಕೆಂಡ್ PUC ಅದನ್ನು ಸೆಲೆಕ್ಟ್ ಮಾಡಿ. ಸೊ ಉತ್ತೀರ್ಣ ಆಯ್ಕೆ ಅಂಕಗಳು, ಪಾಸಿಂಗ್ ಮಾರ್ಕ್ಸ್, ನೀವು ಮಾರ್ಕ್ಸ್ ಅಥವಾ CGPA ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಇತರ ವಿವರಗಳು, ನೀವು ಲೈಬ್ರರಿ ಸೈನ್ಸಲ್ಲಿ ಪ್ರಮಾಣ ಪತ್ರ ಹೊಂದಿದರೆ ಹೌದು ಅಂತ ಹಾಕಿ. ಕಂಪ್ಯೂಟರ್ ತರಬೇತಿಯನ್ನು ಪಡೆದಿದ್ದರೆ ಎಷ್ಟು ತಿಂಗಳು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, 3 ತಿಂಗಳು 5 ತಿಂಗಳನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆ, ಸೊ ಸರ್ಟಿಫಿಕೇಟ್ ನಂಬರ್, ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಸರ್ಟಿಫಿಕೇಟ್ ನಂಬರ್ ಮತ್ತು ಅದರ ದಿನಾಂಕ ಇಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಅರ್ಜಿ ಶುಲ್ಕದ ವಿವರ, ನೀವೇನು ಅರ್ಜಿ ಶುಲ್ಕವನ್ನು SBI ಬ್ಯಾಂಕಲ್ಲಿ ಕೊಟ್ಟು ಪೇ ಮಾಡಿರ್ತೀರಿ ಅದರ ವಿವರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಷ್ಟೆಲ್ಲ ಎಂಟ್ರಿ ಮಾಡಿದ ನಂತರ ಐ ಅಗ್ರಿ ಅಂತ ಕೊಟ್ಟು ಈ ಏನು ನಂಬರ್ ಇದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಥವಾ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗ್ಬೋದು, ಅಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ಹೊರಡಿಸಿರುವಂತಹ ಗ್ರಂಥಾಲಯ ಮೇಲ್ವಿಚಾರಕರ ಏನು ಜಾಬ್ ಇದೆ ಅದಕ್ಕೆ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.